ಕೇವಲ ಒಂದೇ ಒಂದು ನಿಮಿಷದಲ್ಲಿ ನಿಮ್ಮ ಅಷ್ಟು ಬಿಳಿ ಕೂದಲಿಗೆ ಶಾಶ್ವತ ಪರಿಹಾರ. ಇದೊಂದು ವಸ್ತುನ ತಂದಿಟ್ಕೊಳ್ಳಿ, ನಿಮ್ಮ ಅಷ್ಟು ಬಿಳಿ ಕೂದಲಿಗೆ ಫುಲ್ ಒಂದೇ ನಿಮಿಷದಲ್ಲಿ ಕಪ್ಪಾಗುತ್ತೆ. ಆ ವಸ್ತುನ ಈ ಥರ ಶುದ್ಧೀಕರಣ ಮಾಡ್ಕೊಳ್ಬೇಕು ಒಂದು ಐರನ್ ಬಾಂಡೇಲಿ. ಸೊ ಇದು ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ ಯೂಸ್ ಮಾಡೋಂಥ ಅದ್ಭುತವಾದ ವಸ್ತು. ಬರೀ ನಿಮ್ಮ ಕೂದಲು ಕಪ್ಪಾಗಲ್ಲ, ಆ ವಸ್ತು ಉಪಯೋಗಿಸೋದ್ರಿಂದ ನಿಮ್ಮ ಕೂದಲು ಬೆಳವಣಿಗೆ ಆಗುತ್ತೆ. ಯಾರ್ಯಾರಿಗೆ ಬಾಣಲೆ ಕೂದಲೇ ಬೆಳೆಯಲ್ಲ ಅಂತ ಹೇಳ್ತಾರೆ ನೋಡಿ, ಅವ್ರಿಗೂ ಹೇರ್ ಫಾಲಿಕಲ್ಸ್ ಸ್ಟಾರ್ಟ್ ಆಗುತ್ತೆ ಬೆಳೆಯೋದಕ್ಕೆ ಅಂತ ಅದ್ಭುತವಾದ ವಸ್ತು ಇದು. ಯಾವುದು ಅಂತ ನೋಡೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇದೊಂದು ವಸ್ತು ಇದ್ದರೆ ಸಾಕು, ನಿಮ್ಮ ಅಷ್ಟು ಬಿಳಿ ಕೂದಲು ಕಪ್ಪಗಾಗುತ್ತೆ. ಯಾರ್ಯಾರಿಗೆ ಚಿಕ್ಕ ವಯಸ್ಸು, ಮಿಡಲ್ ಸ್ಕೂಲು, ಹೈಸ್ಕೂಲಲ್ಲೆಲ್ಲ ಗ್ರೇ ಹೇರ್ಸ್ ಬಂದುಬಿಟ್ಟಿದೆ, ಯಾರ್ಯಾರಿಗೆ 30+ ಆಗಿಲ್ಲ, ಇನ್ನೂ ನೆರೆ ಕೂದಲು ಬಂದುಬಿಟ್ಟಿದೆ, ಗ್ರೇ ಹೇರ್ಸ್ ತುಂಬ ಇದೆ ಹೇಮ, ನಮಗೆ ಕೆಮಿಕಲ್ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಅಂಥವ್ರಿಗೆ ರಾಮಬಾಣ ಇದೊಂದು ವಸ್ತು ಸಾಕು, ನಿಮಗೆ ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ. ಏನಂತೀವಿ, ಚಾಲೆಂಜ್ ಮಾಡಿ ಹೇಳ್ತೀನಿ ಅದನ್ನು. ಒಂದು ಸಲ ಇದನ್ನು ತಂದಿಟ್ಕೊಂಡು ನಾನು ಹೇಳೋ ರೆಮಿಡಿ ಮಾಡಿಕೊಡಿ, ಕೇವಲ 1 ನಿಮಿಷದಲ್ಲಿ ನಿಮಗೆ ಅದ್ಭುತವಾದ ಹೇರ್ ಡೈ. ಸೊ ಇನ್ಮೇಲೆ ಕೆಮಿಕಲ್ ಹೇರ್ ಡೈ ಬಿಟ್ಬಿಟ್ಟು ಕೇವಲ ಒಂದೇ 1 ನಿಮಿಷದಲ್ಲಿ ನೀವೇ ಮನೇಲಿ ನಿಮ್ಮ ಕೈಯಾರೆ ಈ ಹೇರ್ ಡೈ ಮಾಡ್ಕೊಳ್ಬೋದು ಅಂತ ಅದ್ಭುತವಾದ ರೆಮಿಡಿ ತಂದಿದ್ದೀನಿ ಇವತ್ತು. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಏನು ವಸ್ತು ಹೇಮಾ ಅಂತ ಸುಮಾರು ಜನಕ್ಕೆ ಡೌಟ್ ಬಂದಿರ್ತಾರೆ. ಡೆಫಿನೆಟಾಗಿ ಇದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಇದನ್ನು ಇಂಟೇಕ್ ತೊಗೊಂಡ್ರೂ ಅಷ್ಟೇ ನಿಮ್ಮ ಬಿಳಿ ಕೂದಲು ಕಪ್ಪಗಾಗುತ್ತೆ, ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಆಯಿತಾ. ಮತ್ತು ಇದರಲ್ಲಿ ಯಥೇಚ್ಛವಾಗಿ ಏನಂತೀವಿ, ಮಿನರಲ್ಸ್, ಪ್ರೋಟೀನ್ಸ್ ಎಕ್ಸೆಟ್ರಾ ಎಲ್ಲ ಇದೆ. ಅದು ಏನು ಅಂತ ಹೇಳ್ತೀನಿ. ಫಸ್ಟ್ ಇನ್ಫಾರ್ಮೇಷನ್ ಕೊಟ್ಬಿಡೋಣ. 1 ನಿಮಿಷದಲ್ಲಿ ಇದು ಶುದ್ಧೀಕರಣ ಮಾಡಿದ ತಕ್ಷಣ ನಿಮಗೆ ಒಂದು ಪೌಡರ್ ಸಿಗುತ್ತೆ. ಆ ಪೌಡರ್ ಹಚ್ಕೊಂಡ್ರೆ ಸಾಕು, ಕೇವಲ 1 ನಿಮಿಷದಲ್ಲಿ ನಿಮ್ಮ ಅಷ್ಟು ಬಿಳಿ ಕೂದಲು ಕಪ್ಪಗಾಗತ್ತೆ. ಅದು ನೀವು ಮಾಡ್ತೀರಾ. ಇವತ್ತಿನ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಲ್ಲ, ಚಾಲೆಂಜ್ ಮಾಡಿ ಹೇಳ್ತೀನಿ ಅದು, ಆಯಿತಾ. ಇದು ಹಚ್ಕೊಂಡ್ರೆ ನೀವು ಏನಂತೀರ, ಅಮೋನಿಯಾ ಇಲ್ಲ, PPT ಇಲ್ಲ, ಕೆಮಿಕಲ್ ಫ್ರೀ, ನೋ ಕೆಮಿಕಲ್, ಇನ್ಸ್ಟೆಂಟ್ ಆಯಿತಾ. ಆಮೇಲೆ ನಿಮ್ಮ ಕೆಮಿಕಲ್ ಹೇರ್ ಡೈ ಥರ ಹಚ್ಕೊಂಡು ಸ್ನಾನ ಮಾಡಬೇಕು ಆ ಪ್ರಸಂಗನೂ ಅದ್ಭುತವಾದ ಹೇರ್ ಡೈ ರೆಡಿ ಆಗುತ್ತೆ. ಯಾವ ರೀತಿ ಮಾಡೋದು ಇದಕ್ಕೆ ಅನ್ನೋದಕ್ಕೆ ಇವತ್ತಿನ ವೀಡಿಯೋಲಿ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟಿದ್ದೀನಿ. ಮತ್ತು ಯಾರ್ಯಾರು ಮಾಡ್ಬೋದು, ಯಾರ್ಯಾರು ಮಾಡಬಾರ್ದು ಅದನ್ನು ಹೇಳಿದ್ದೀನಿ. ವಿತ್ ಪ್ಯಾಚ್ ಟೆಸ್ಟ್ ಇವತ್ತಿನ ವೀಡಿಯೋಗೆ ಹೋಗೋಣ. ಓಕೆ. ಈ ವಸ್ತುಲಿ ಅಂಥ ಮ್ಯಾಜಿಕಲ್ ಕೆಪಾಸಿಟಿ ಇದೆ. ಇದನ್ನು ಶುದ್ಧೀಕರಣ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಕಪ್ಪು ಕಲರ್, ನಿಮಗೆ ಏನಂತೀವಿ ಬ್ಲ್ಯಾಕ್ ಹೇರ್ಸ್ ಅಂತ ಹೇಳ್ತೀವಲ್ಲ, ಅದು ಬಂದ್ಬಿಡುತ್ತೆ ಇದು ಶುದ್ಧೀಕರಣದಲ್ಲಿ. ಸೊ ನಿಮ್ಗೆ ಯೋಚನೆ ಮಾಡೋದೇ ಬೇಡ, ಯಾಕೆಂದರೆ ಇದರಲ್ಲಿ ಅಂಥ ನೈಸರ್ಗಿಕವಾದ ಪದಾರ್ಥಗಳಿದೆ. ಕೆಮಿಕಲ್ ಎಲ್ಲೂ ಇಲ್ಲ ಇವತ್ತಿನ ಹೇರ್ ಡೈಲಿ. ಸೊ ವಿತೌಟ್ ಕೆಮಿಕಲ್ ಯಾವ ರೀತಿ ನಿಮ್ಮ ಕೂದಲನ್ನ ಕಪ್ಪಗೆ ಮಾಡೋದು, ಇದು ಬರೀ ಕಪ್ಪಗೆ ಮಾಡೋದಲ್ಲ ರೀ, ದಟ್ಟವಾಗಿ ಬೆಳೆಸುತ್ತೆ, ಉದ್ದ ಆಗುತ್ತೆ, ಕೂದಲು ಲೆಂತಿ ಬರುತ್ತೆ. ಯಾರ್ಯಾರು ನಮಗೆ ವಾಲ್ಯೂಮ್ ಇಲ್ಲ ಅಂಥವ್ರಿಗೂ ರಾಮಬಾಣ. ಕೇವಲ 2ರಿಂದ 3 ನಿಮಿಷ ಅಪ್ಲಿಕೇಶನ್ ಅಷ್ಟೇ, ನಿಮ್ಮ ಅಷ್ಟು ಬಿಳಿ ಕೂದಲು ಕಪ್ಪಗಾಗತ್ತೆ. ಇದು ಹಚ್ಕೊಂಡು ಸ್ನಾನ ಮಾಡಬೇಕಪ್ಪ, ಮಳೇಲಿ ಹೋಗಿ ನಿಂತ್ಕೊಳ್ಳಿ, ಅದು ಹೋಗಲ್ಲ. ಇದು ಯಾವಾಗ ಹೋಗುತ್ತೆ ಅಂತ ನಾನು ಹೇಳ್ತೀನಿ, ಯಾವಾಗ ಈ ಹೇರ್ ಡೈ ಹೋಗುತ್ತೆ ಅಂತಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ಬಟ್ ಇದನ್ನು ಮಾಡುವಾಗ ದಯವಿಟ್ಟು ₹2 ₹3 ಶ್ಯಾಂಪು ಮಾತ್ರ ತಂದಿಟ್ಕೊಂಬಿಡಿ, ಆಯಿತಾ. ಸೊ ನಾನು ಹೇಳೋ ಶ್ಯಾಂಪೂನೇ ಮನೇಲಿ ರೆಡಿ ಮಾಡ್ಕೊಡಿ, ಅದೇ ಥರ ಯೂಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಫ್ರೆಂಡ್ಸ್, ಇಲ್ಲಿ ನಾನು ವಾಲ್ನಟ್ ತೊಗೊಂಡಿದ್ದೀನಿ. ವಾಲ್ನಟ್ ಬಂದ್ಬಿಟ್ಟು ಆ್ಯಕ್ಟಿವ್ ಎನ್ಸೈಮ್ ಇದೆ. ಡೈರೆಕ್ಟ್ಲಿ ಇಟ್ ಕ್ಯಾನ್ ಆ್ಯಕ್ಟ್ ಆನ್ ಹೇರ್. ಅಂದರೆ ಇವಾಗ ಇದರಲ್ಲಿ ನಮಗೆ ನ್ಯೂಟ್ರಿಷನ್ಸು, ಬಯೋಟಿನ್ ಟ್ರೀಟ್ಮೆಂಟ್ ಅಂತ ತಗೋತಾರೆ ನೋಡಿ ಕೂದಲಿಗೆ, ಆ ಬಯೋಟಿನ್ ಇದೆ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇದೆ. ಕೂದಲು ಬೆಳೆಯಲ್ಲ ನಮಗೆ ಅನ್ನೋರ್ಗೂ ರಾಮಬಾಣ. ಮತ್ತು ಕಾಪರು, ವಿಟಮಿನ್ ಇ ಇದೆ, ಆಯಿತಾ. ನಾವು ಡೈರೆಕ್ಟಾಗಿ ಇವತ್ತು ವಾಲ್ನಟ್ ಆಯಿಲ್ ತೆಗಿತಿದ್ದೀವಿ. ನೆಕ್ಸ್ಟು ಬಾದಾಮಿ ಕಾಂಬಿನೇಷನ್. ಯಾಕೆ ಬಾದಾಮ್ ತೊಗೊಂಡಿದ್ದೀನಿ, ಇದರಲ್ಲೂ ಬಯೋಟಿನ್ ಇದೆ, ಜಿಂಕ್ ಇದೆ, ವಿಟಮಿನ್ ಇ ಇದೆ, ಆಯಿತಾ. ಇದು 2 ಎನ್ಸೈಮು ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಕೂದಲಿಗೆ. ಕೂದಲನ್ನು ಕಪ್ಪಗೆ ಮಾಡೋದ್ರಲ್ಲಿ ಎತ್ತಿದ ಕೈ ಕರ್ಬೇವಿನ ಸೊಪ್ಪು, ಕೂದಲನ್ನ ಕಪ್ಪಗೆ ಮಾಡೋದಲ್ಲಿ, ಉದ್ದವಾಗಿ ಬೆಳೆಸೋದ್ರಲ್ಲಿ ಎತ್ತಿದ ಕೈ ಕಲೋಂಜಿ, ಆಯಿತಾ. ವಾಲ್ನಟಲ್ಲಿ ಹೇಳಿದ್ದೀನಿ ಬಯೋಟಿನ್ ಟ್ರೀಟ್ಮೆಂಟ್ ಅಂತ ₹1000 ಕೊಟ್ಟು ತಗೋತೀರಾ ಕೂದಲಿಗೆ, ಅದು ನಮ್ಮ ವಾಲ್ನಟಲ್ಲಿದೆ, ನಮ್ಮ ಬಾದಾಮಿಲಿದೆ. ಅದೇ ದುಡ್ಡನ್ನ ನೀವು ಇವತ್ತು ಇನ್ವೆಸ್ಟ್ ಮಾಡಿ ಮನೇಲೇ ಮಾಡ್ಕೋಬೋದು ಈ ಅದ್ಭುತವಾದ ಹೇರ್ ಡೈ. ಇದ್ರದ್ದು ಶುದ್ಧೀಕರಣ ಆಗಬೇಕು, ಯಾಕಂದರೆ ವಾಲ್ನಟ್ ಎಣ್ಣೆನ ರಿಲೀಸ್ ಮಾಡಬೇಕು. ವಾಲ್ನಟ್ ಎಣ್ಣೆನ ಯಾವಾಗ ರಿಲೀಸ್ ಮಾಡುತ್ತೆ, ಈ ಥರ ಸುಟ್ಟಾಗ ಮಾತ್ರ, ಈ ಥರ ಅದು ಕಪ್ಪು ಕರಗಲಾಗಬೇಕು, ಆವಾಗಲೇ ಎಣ್ಣೆನ ರಿಲೀಸ್ ಆಗೋದು. ಚಾಲೆಂಜ್ ಮಾಡಿ ಹೇಳ್ತೀನಿ, ಅದನ್ನು ಸುಟ್ಟುಬಿಟ್ಟು ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ, ಎಣ್ಣೆ ನಿಮ್ಮ ಕೈಯೆಲ್ಲ ಎಣ್ಣೆ ಆಗಿರುತ್ತೆ. ಅದನ್ನೇ ಬಯೋಟಿನ್ ಟ್ರೀಟ್ಮೆಂಟ್ಗೆ ಅಂತ ಯೂಸ್ ಮಾಡೋದು. ಸೊ ಅಂಗಡಿಗೆಲ್ಲ ಯಾಕೆ ಹೋಗಿ ಮಾಡಿಸ್ಕೊಂಬರ್ತೀರಾ, ಆರಾಮಾಗಿ ಇವತ್ತಿನ ವೀಡಿಯೋ ನೋಡಿ ನೀವು ಮನೇಲಿ ಮಾಡ್ಕೋಬೋದು ಧಾರಾಳವಾಗಿ, ಆಯಿತಾ. ಕರ್ಬೇವಿನ ಸೊಪ್ಪು ಬಗ್ಗೆ ನಾನು ಹೇಳೋದೇ ಬೇಡ, ವೀಡಿಯೋ ಲೆಂತಿ ಆಗುತ್ತೆ, ಕೂದಲು ಕಪ್ಪಗಾಗುತ್ತೆ, ಉದ್ದ ಆಗುತ್ತೆ, ದಟ್ಟವಾಗಿ ಬೆಳೆಯುತ್ತೆ. ವಾಲ್ನಟ್ಟು ಬಾದಾಮಿ ಸೇರಿದ್ರೆ ನಿಮಗೆ ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ. ಯಟ್ ಅಗೇನ್ ಆನ್ ಎ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಐರನ್ ಬಾಣಲಿ ಇದ್ದರೆ ಮಾತ್ರ ಇದು ವರ್ಕ್ ಆಗೋದು. ನೀವು ಅದನ್ನು ಸ್ಟೀಲು, ಕಬ್ಬಿಣದ್ದು ಎಕ್ಸೆಟ್ರಾ ಕಬ್ಬಿಣದಾಗುತ್ತೆ. ಸ್ಟೀಲು ಮತ್ತು ಇಂಡಾಲಮ್ ತೊಗೊಂಡ್ರೆ ಆಗಲ್ಲ. ಫೈನ್, ಇದು ಚೆನ್ನಾಗಿ ಫ್ರೈ ಆಗಲಿ. ಇಲ್ಲಿ ನಾನು ವಾಲ್ನಟ್ ತೊಗೊಂಡಿದ್ದೀನಿ. ಇವತ್ತಿನ ವೀಡಿಯೋಲಿ ವಾಲ್ನಟ್ ಹೇರ್ ಡೈ ಮಾಡ್ತಾಯಿದ್ದೀನಿ. ಬಯೋಟಿನ್ ಟ್ರೀಟ್ಮೆಂಟ್ ಅಂತ ತೊಗೋತೀರಾ, ವಿಟಮಿನ್ ಇ ಎಲ್ಲ ಇರುತ್ತೆ ಇದರಲ್ಲಿ, ಆಯಿತಾ. ಜಿಂಕ್ ಇರುತ್ತೆ, ಕೂದಲು ಬೆಳೆಯೋದಕ್ಕೆ
ಎತ್ತಿದ ಕೈ ಜಿಂಕು ಆಯಿತಾ. ಅದಷ್ಟು ಪದಾರ್ಥಗಳು ಇವತ್ತಿದೆ ಇದರಲ್ಲಿ. ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ಇಲ್ಲಿ ವಾಲ್ನಟ್ನ ರೋಸ್ಟ್ ಮಾಡಿ ಹಾಕೋತೀನಿ, ಅಂದರೆ ಸುಟ್ಬಿಟ್ಟು ಹಾಕೋತೀನಿ. ಸುಟ್ಬಿಟ್ಟು ಯಾವ ರೀತಿ ಹಾಕೋಬೇಕು ಇದು ನೋಡಿ, 90% ಸುಟ್ಟಿರಬೇಕು, 10% ಸುಟ್ಟಿರಲ್ಲ ನೋಡಿ. ಈ ಥರ ಅದು ಬೆಂಕಿ ಹತ್ಕೋಬೇಕು ಬಾಣಲಿಲಿ, ಆಗ ಫುಲ್ಲು ಶುದ್ಧೀಕರಣ ಆಗುತ್ತೆ. ನೆಕ್ಸ್ಟು ಬಾದಾಮಿ ತೊಗೋತೀನಿ, ಬಾದಾಮಿನ ಚೆನ್ನಾಗಿ ಸುಟ್ಕೋತೀನಿ. ಬಾದಾಮಿನ ಏನಂದರೆ ಮ್ಯಾಜಿಕ್ ಆಗುತ್ತೆ ಇದನ್ನು ಸುಟ್ಟಿದಾಗ, ಅಂದರೆ ಎಣ್ಣೆ ರಿಲೀಸ್ ಆಗುತ್ತೆ. ವಾಲ್ನಟ್ನು ಇದೆ, ಎಣ್ಣೆನ ಬೇಕಾದ್ರೆ ಪ್ರೆಸ್ ಮಾಡಿ ನೋಡಿ. ವಾಲ್ನಟ್ ಸುಟ್ಟ ಮೇಲೆ ಬಾದಾಮಿ ಒರಿಜಿನಲ್ ಎಣ್ಣೆ ಬರುತ್ತೆ. ಬಯೋಟಿನು, ಜಿಂಕು, ವಿಟಮಿನ್ ಇ ಪ್ರತಿಯೊಂದು ಇದೆ ನಮ್ಮ ಬಾದಾಮಿಲಿ ಆಯಿತಾ. ಇನ್ಹ್ಯಾಬಿಟೆಡ್ 5 ಆಲ್ಫಾ ರೆಡಿ ಟು ಟೇಸ್ಟ್ ಅಂತ ಎನ್ಸೈಮ್ ರೆಸ್ಪಾನ್ಸಿಬಲ್ ಫಾರ್ ದಿ ಹೇರ್ ಲಾಸ್ ಆಗಿರುತ್ತೆ. ಅಂತ ಹೇರ್ ಲಾಸ್ ಆಗಿರೋರ್ಗೂ ರಾಮಬಾಣ ಇದು ಆಯಿತಾ. ಸೊ ಇವತ್ತಿನ ವೀಡಿಯೋಗೆ ಹೋಗಕ್ಕೆ ಮುಂಚೆ ಇದನ್ನು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ಒಂದೇ ನಿಮಿಷದಲ್ಲಿ ನಿಮ್ಮ ಅಷ್ಟು ಬಿಳಿ ಕೂದಲನ್ನ ಶಾಶ್ವತವಾಗಿ ಪರಿಹಾರ ಇವತ್ತಿನ ವೀಡಿಯೋ ನಿಮಗೆ ಸಿಗುತ್ತೆ. ಯಟ್ ಅಗೇನ್ ಇದನ್ನು ಯೂಸ್ ಮಾಡಬೇಕಾದ್ರೆ ನಾವು ತಲೆಗೆ ಸ್ನಾನ ಮಾಡಬೇಕಪ್ಪ, ನಾವು ಅಷ್ಟೊತ್ತಿರಬೇಕು ಇಷ್ಟೊತ್ತಿರಬೇಕು ಆ ಥರ ಸೀನೇ ಇಲ್ಲ. ಹಚ್ಚೋದ್ವಾ 1-2 ನಿಮಿಷ ಟೈಮ್ ತೊಗೊಳುತ್ತೆ. ಆ ಸ್ಪಾಂಜ್ ತೋರಿಸಿರ್ತೀನಿ, ಆ ಸ್ಪೆಷಲ್ ಸ್ಪಾಂಜಿಂದಲೇ ನಿಮಗೆ ಹಚ್ಚೋದು ಆಗೋದು. ಪ್ಲಸ್ ಡೈ ಹಚ್ಚೋ ರೀತಿಯೂ ಇದೆ, ಯಾವ ರೀತಿ ಅದನ್ನು ಪ್ರೆಸ್ ಮಾಡಿ ಹಚ್ಚಬೇಕು ಅನ್ನೋದು ಇವತ್ತಿನ ವೀಡಿಯೋಲಿ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಈ ಬೆಂಕಿ ಆರೋವರೆಗೂ ಆರ್ಸೋಕೆ ಹೋಗಬೇಡಿ, ಚೆನ್ನಾಗಿ ಉರಿಲಿ. ಇದು ಶುದ್ಧೀಕರಣ ಅಂತ ಹೇಳ್ತಾರೆ. ಇದು ಚೆನ್ನಾಗಿ ಇದಾದಮೇಲೆ ಅದು ಬೂದಿ ಥರ ಆಗುತ್ತೆ. ಈ ತಣ್ಣಕ್ಕಾದಮೇಲೆ ಮಿಕ್ಸಿಲಿ ನೈಸಾಗಿ ಫೈನಾಗಿ ಪೌಡ್ರ್ ಮಾಡಿಕೊಂಡು ಒಂದು ಮಲ್ಬಟ್ಟೆಯಲ್ಲಿ ಸೋಸಿಟ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಲಿ ನಾನು ವಾಲ್ನಟ್ ಆಯಿಲ್ದು ಹೇರ್ ಡೈ ಹೇಳ್ಕೊಡ್ತೀನಿ. ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ ತೊಗೊಂಡಿದ್ದಾರೆ ಅದನ್ನು ಆಯಿತಾ. ಸೊ ಇದನ್ನು ತೊಗೊಂಡಿದ್ದಾರೆ, ಅದನ್ನು ತೊಗೊಂಡಿದ್ದಾರೆ. ಅಂದರೆ ಈಗ 40-50 ಆಗಿರುತ್ತಲ್ಲ, ನಮಗೆ ಹೇರ್ ಫಾಲ್ ಆಗ್ತಿದೆ ಹೇಮ, ನಮಗೆ ವಾಲ್ನಟ್ ಆಯಿಲ್ ಬೇಕು ಅಂತ ಕೇಳೋರಿಗೆ ಹೇರ್ ಡೈ ಪ್ಲಸ್ ಇದು ಆಯಿಲು ಗ್ರೋತ್ ಆಗೋಕ್ಕೆ ಅದನ್ನು ನಾನು ವೀಡಿಯೋ ಮಾಡಿದ್ದೀನಿ, ಅವ್ರಿಗೆ ಶೇರು ಮಾಡಿದ್ದೀನಿ. ವೀಡಿಯೋ ಮಾಡಿ ನಿಮ್ಮ ಜೊತೆ ನಾಳೆ ಶೇರು ಮಾಡ್ತೀನಿ, ಓಕೆನಾ. ಸೊ ನೋಡಿ ಈ ಥರ ಬರುತ್ತೆ ಕಲರ್. ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಬಾದಾಮಿನ ಶುದ್ಧೀಕರಣ ಮಾಡಿ ಹಾಕಿದ್ದೀನಿ. ಬಾದಾಮಿ ಎಣ್ಣೆ, ಅದು ನೀವು ಆ್ಯಕ್ಚುಲಿ ವಾಲ್ನಟ್ನ ಇದು ಮಾಡಿದಾಗ ನಿಮಗೊಂದು ಎಣ್ಣೆ ಬರುತ್ತೆ ಸುಟ್ಟಾಗ ಆಯಿತಾ. ಆ ಎಣ್ಣೆ ನೀವು ಮಾಡಿ ನೋಡಿ, ಇಟ್ಸ್ ಅ ಒರಿಜಿನಲ್ ಎಣ್ಣೆ, ಅದು ವಾಲ್ನಟ್ ಆಯಿಲ್ ಓಕೆ. ಅದೇ ಥರ ಬಾದಾಮಿನಷ್ಟು, ಬಾದಾಮಿ ಸುಟ್ಟಿದಾಗ ನಿಮ್ಮೊಂಥರ ಎಣ್ಣೆ ಬರುತ್ತೆ. ಇವಾಗ ನಾನು ಮಾಡಿದ ಈ ಪ್ರೋಸೆಸ್ಸಲ್ಲಿ ಇನ್ನೊಂದು 2 ಬಾದಾಮಿ ಜಾಸ್ತಿ ಹಾಕಿದ್ರೆ ನಾನು ವಾಲ್ನಟ್ ಆಯಿಲ್ ಅಂತ ನಮ್ಮ ಸಬ್ಸ್ಕ್ರೈಬರ್ ಕೊಡ್ತೀನಿ. ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಾಲ್ನಟ್ ಆಯಿಲ್ ಯಾವ ರೀತಿ ಮಾಡೋದು. ಬ್ಲ್ಯಾಕ್ ಹೇರ್ ವಾಲ್ನಟ್ ಆಯಿಲ್ ಅದು ಆಯಿತಾ, ಬ್ಲ್ಯಾಕ್ ಹೇರ್ಗೆ ಹಚ್ಚೋ ವಾಲ್ನಟ್ ಆಯಿಲ್ ಅದನ್ನು ನೆಕ್ಸ್ಟ್ ವೀಡಿಯೋಲಿ ನಾನು ಶೇರ್ ಮಾಡ್ತೀನಿ ಆಯಿತಾ. ಇದು ಬಂದ್ಬಿಟ್ಟು ವಾಲ್ನಟ್ ಹೇರ್ ಡೈ ಆಯಿತಾ. ಎಲ್ಲಾದರೂ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಬನ್ನಿ, ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ವಾಲ್ನಟ್ ಟು ದ ಹೇರ್ ಅಂತ, ನಿಮಗೆ ಅರ್ಥ ಆಗ್ಬಿಡುತ್ತೆ ಓಕೆನಾ. ಸೊ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನಾನು ಯಾವಾಗಲೂ ಹೇಳ್ದಂಗೆ ಒಂದು 25 ರೂಪಾಯಿ ಕೊಟ್ಟು ಈ ಸ್ಪಂಜ್ನ ತಂದಿಟ್ಕೊಳ್ಳಿ. ಇಟ್ ಈಸ್ ಎ ಹೇರ್ ಡೈ ಟಚಪ್ ಡೈದು ಸ್ಪಂಜ್ ಇದು ಓಕೆ. ಸುಮಾರು ಜನ ತೊಗೊಂಡಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ ನನ್ನ ಹತ್ರ ಇದನ್ನು, ಯಾಕೆಂದರೆ ಅವ್ರು ಯೂಸ್ ಮಾಡಿ ಅವ್ರು ರಿವ್ಯೂಸ್ ಹೇಳಿದ್ರು, ಹೇಮಾ ತುಂಬ ಚೆನ್ನಾಗಿದೆ, ಇನ್ಸ್ಟೆಂಟ್ ಆಗಿದೆ, ತಲೆನೋವಿಲ್ಲ, ಸ್ನಾನ ಮಾಡ್ಕೊಂಡು ಹೋಗುವಂಥದ್ದು ಹೇರ್ ಡೈಗೆ. ಇದು ಯಾವ ರೀತಿ ಹಚ್ಚೋದು ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ನಾನು ಯಾವಾಗಲೂ ಹೇಳಂಗೆ ಈ ಥರ ತಂದಿಟ್ಕೊಂಡು ಸ್ಪಾಂಜ್ನ ಈ ಥರ ಅದ್ದಬಾರ್ದು ಓಕೆ. ಕೈಯಲ್ಲಿ ತೊಗೊಳ್ಳಿ. ನಾನು ನೋಡಿ ಈ ಥರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಓಕೆ. ಸೊ ನಾನು ಯೂಶ್ವಲಿ ಇದನ್ನು ತೊಗೊಂಡವ್ರಿಗೆಲ್ಲ ಹೇಳಿದ್ದೀನಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಈ ಥರ ತಗೊಂಡು ನೋಡಿ ಈ ಥರ ಹಚ್ಚಬೇಕು ಓಕೆ. ಹಚ್ಚಿ ನೋಡಿ ಇಲ್ಲೆಲ್ಲ ಬಿಳಿ ಕೂದಲು ಕಾಣ್ತಿದೆಯಾ ನಿಮಗೆ? ನೋಡಿ ಅಪ್ಲೈ ಮಾಡೋದನ್ನ ನೋಡಿ ಇಲ್ಲಿ ಕಾಣ್ತಿದೆಯಾ ಓಕೆ. ಮತ್ತು ನೋಡಿ ಇಲ್ಲಿ ನಾನು ಯಾವಾಗಲೂ ಹೇಳಿದ್ದೀನಿ ಹಿಂಗೆ ಹಚ್ಚಬಾರ್ದು. ಸೊ ಗೋ ಟು ದ ರೂಟ್ಸ್, ಈ ಥರ ರೂಟ್ಗೆ ಮಾಡ್ಕೊಳ್ಳಿ. ಫೈನ್. ನೋಡಿ ಈ ಥರ ಒಂದು 2 ಮಿನಿಟ್ಸ್ ನೀವು ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಆಯಿತಾ. ಈ ಥರ ಹಚ್ಕೊಂಡು ಇದನ್ನು ಹೀಗೆ ಇಟ್ಕೊಳ್ಳಿ, ವಾಶ್ ಮಾಡಬೇಡಿ. ಇದು ಹೇಳ್ಕೊಡ್ತೀನಿ ಯಾವ ರೀತಿ ಡೀಪ್ ಕ್ಲೀನ್ ಮಾಡೋದು ಅದನ್ನು ಅಂತ. ಆಮೇಲೆ ಇದು ಜಾಸ್ತಿ ಗಾಳಿ ಆಡಬಾರ್ದು ಓಕೆ. ಮುಚ್ಚಿಟ್ಬೇಡ. ಈಗೆಲ್ಲ ಅಪ್ಲೈ ಮಾಡಿದ್ವಿ ಅಲ್ವಾ,
ಈಗ ನಾನು ಯಾವಾಗಲೂ ಹೇಳಂಗೆ ನೀವು ಈ ಥರ ಬಾಚಣಿಗೆ ತಗೊಂಡು ಕೋಮ್ ಮಾಡ್ಕೊಳ್ಳಿ. ಸೊ ದಟ್ ಅದು ನೋಡಿ, ನಾನು ಬಿಳಿ ಕೂದಲು ತೋರಿಸಿ ನಿಮ್ಗೆ ಅಪ್ಲೈ ಮಾಡಿದೆ ಅಲ್ವಾ, ನೋಡಿ ಆಯಿತಾ, ಎಷ್ಟು ನೀಟಾಗಿ ಕೂತಿದೆ ನೋಡಿ. ಯಾರಿಗಾದ್ರೂ ಗೊತ್ತಾಯ್ತಾ ನಾನು ಡೈ ಹಚ್ಚಿದ್ದೀನಿ ಅಂತ? ನೋಡಿದ್ರಾ? ಸೊ ಅದಕ್ಕೆ ರಾಮಬಾಣ ಇದೆರಡು, ಈ ಚಿಕ್ಕ ಚಿಕ್ಕ ಟಿಪ್ಸು ಆಯಿತಾ. ಇವೆರಡು ಇದ್ರೇ ನಿಮಗೆ ಏನಂತೀವಿ ನಾವು ಮಾಡೋ ಪ್ರೋಸೆಸ್ಸು ಈಸಿಯಾಗುತ್ತೆ. ಓಕೆ, ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನಾರು ಡೌಟ್ಸು ಕ್ಯೂರಿಯಸ್ ಇದ್ದರೆ ನನಗೆ ವಾಟ್ಸಪ್ ಇದೆ, ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿ. ಇನ್ನೇನಾರು ಡೌಟ್ ಇದೆ ಇದರಲ್ಲಿ. ಆಮೇಲೆ ಇದರಲ್ಲಿ ಆಗಲ್ಲ ಮಾಡಲ್ಲ, ಡೆಫಿನೆಟಾಗಿ ಆಗುತ್ತೆ, ಯಾಕಂದರೆ ಸುಮಾರು ಜನ ತೊಗೊಂಡಿದ್ದಾರೆ ಡೈ ನನ್ನ ಹತ್ರ. ಓಕೆನಾ? ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತಾ. ಇನ್ನೇನಾರು ಡೌಟ್ಸು ಕೇಳಿಸಿ ಲೆಟ್ ಮೀನು. ಹೊಸಬ್ರು ಯಾರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ, ದಯವಿಟ್ಟು 3 ಡಾಟ್ಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ವಾಲ್ನಟ್ ಒಮೆಗಾ 3 ಯಥೇಚ್ಛವಾಗಿದೆ, ಗೂಗಲಲ್ಲಿ ಒಂದು ಸಲ ಸರ್ಚ್ ಮಾಡಿ. ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಒಮೆಗಾ 3 ಫಾರ್ ಯೋರ್ ಹೇರ್, ಸ್ಕಿನ್, ಹೆಲ್ತ್. ಆಯಿತಾ? ಮೈಂಡ್ ಬ್ಲೋಯಿಂಗ್ ಹೆಲ್ತ್ ಬಗ್ಗೆ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತಾ. ಇನ್ನೇನಾರು ಡೌಟ್ಸ್ ಇದೆ ಲೆಟ್ ಮೀನು, ಆಯಿತಾ? ಸೊ ಟ್ರೈ ಮಾಡಿ, ನೀವು ಒಂದು ಸಲ ಟ್ರೈ ಮಾಡಿ. ವಾಲ್ನಟ್ ಆಯಿಲ್ದು ನಾಳೆ ವೀಡಿಯೋ ಬರುತ್ತೆ, ಹೌ ಟು ಮೇಕ್ ವಾಲ್ನಟ್ ಆಯಿಲ್ ಫಾರ್ ಯೋರ್ ಹೇರ್ ಅಂತ. ಅದು ಬ್ಲ್ಯಾಕ್ ವಾಲ್ನಟ್ ಆಯಿಲ್. ಓಕೆ, ನಾನು ನಾಳೆ ವೀಡಿಯೋ ಡೆಫಿನೆಟಾಗಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತಾ. ಇನ್ನೇನಾರು ಡೌಟ್ಸು ಕೇಳಿದ್ರೆ ಲೆಟ್ ಮೀನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಲ್ಲ ನೋಡಿ, ಈ ಥರ ಒಂದು ಡಬ್ಬಿಲಿ ಸ್ಟೋರ್ ಮಾಡಿ ಇಟ್ಕೊಂಬಿಡಿ, ಈ ಥರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಆಯಿತಾ? ಗಾಳಿ ಒಳಗಡೆ ಹೋಗೋಂಗಿಲ್ಲ. ಫ್ರಿಜ್ಜಲ್ಲಿ ಇಡಬೇಡಿ, ಹೊರಗಡೆ ಇಡಿ, ಆಯಿತಾ? ಎಷ್ಟು ದಿನ ಬೇಕಾದ್ರೆ ಯೂಸ್ ಮಾಡ್ಬೋದು, ಬಟ್ ವೆಟ್ ಸ್ಪೂನ್ ಆರ್ ವೆಟ್ ಹ್ಯಾಂಡ್ಸ್ ಯೂಸ್ ಮಾಡಬೇಡಿ. ಓಕೆ, ಆದರೆ ಒಂದು ಮಲ್ಬಟ್ಟೆಯಲ್ಲಿ ನಾನು ಫೈನಾಗಿ ಪೌಡ್ರ್ ಮಾಡಿದ್ದೀನಿ, ಆಯಿತಾ? ಮಲ್ಬಟ್ಟೆಯಲ್ಲಿ ಜರಡಿ ಮಾಡಿ ಇಟ್ಕೊಳ್ಳಿ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತಾ. ಇದು ಇನ್ಸ್ಟೆಂಟ್ ಹೇರ್ ಡೈ ವಿತ್ ಲಾಟ್ ಆಫ್ ಹೆಲ್ತ್ ಬೆನಿಫಿಟ್ಸ್. ನಾವು ಬರೀ ಹೇರ್ ಡೈ ಹಚ್ಚೋದು ಕೂದಲು ಕಪ್ಪಗೆ ಮಾಡೋದಕ್ಕೆಲ್ಲ, ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ, ಉದ್ದಾಗೋಕ್ಕೆ, ಲೆಂತಲ್ಲಿ ಇನ್ಕ್ರೀಸ್ ಆಗೋದಕ್ಕೆ, ಹೇರ್ ಫಾಲ್ ಸ್ಟಾಪ್ ಆಗೋದಕ್ಕೆ. ಸೊ ಕರ್ಬೇವಿನ ಸೊಪ್ಪು, ಬಾದಾಮಿ ನಾನು ಯೂಸ್ ಮಾಡಿದ್ದು, ಕಲೋಂಜಿ, ದೀಸ್ ಆರ್ ದ ಗ್ರೇಟ್ ಟಿಪ್ಸ್ ಫಾರ್ ಹೆಲ್ತ್. ನಾನು ಯಾವಾಗಲೂ ಹೇಳ್ದಂಗೆ ಪ್ರತಿ ವಿಡಿಯೋಲಿ ಹೇಳ್ತೀನಿ, ಕಲೋಂಜಿ ಕೂದಲನ್ನು ಉದ್ದ ಮಾಡುತ್ತೆ, ದಪ್ಪ ಮಾಡುತ್ತೆ, ಕಪ್ಪಗೆ ಮಾಡುತ್ತೆ ಕೂದಲನ್ನ. ಕರ್ಬೇವಿನ ಸೊಪ್ಪು ಬಂದುಬಿಟ್ಟು ಕೂದಲನ್ನು ಕಪ್ಪಗೆ ಮಾಡುತ್ತೆ, ಅಂದರೆ ಲಾಟ್ ಆಫ್ ಮಿನರಲ್ಸು, ಜಾಸ್ತಿ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಬಾದಾಮಿ ಮತ್ತು ವಾಲ್ನಟ್ ಗಿವ್ಸ್ ದ ವೆರಿ ಗುಡ್ ನರಿಶ್ಮೆಂಟ್, ಕೂದಲನ್ನು ಕಪ್ಪಗೆ ಮಾಡೋದು, ದಟ್ಟವಾಗಿ ಮಾಡೋದಲ್ಲಿ ಎತ್ತಿದ ಕೈ ಅಂತ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕೇಳಿದ್ರೆ ಲೆಟ್ ಮೀನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಲ್ಲ.